ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ನಂಜನಗೂಡು ರಿಜಿಸ್ಟ್ರೇಷನು 5 ಎಕರೆ 8 ಗುಂಟೆ ಜಾಗ ಒಂದು ಮಾರಾಟ ತೊಗೊಬಂದಿದ್ದೀನಿ ನೋಡಿ ಸರ್. ಇದೇ ಜಾಗ ನೋಡ್ತಾ ಇದ್ದಾರೆ, ಇದೇ ಜಾಗ. 3 ಬೋರ್ವೆಲ್ ಇದೆ ಇದರಲ್ಲಿ, 2 ರನ್ನಿಂಗ್ ಇದೆ, ಒಂದಕ್ಕೆ ಮೋಟ್ರ್ ಬಿಟ್ಟಿಲ್ಲ ಅವರು. ನೋಡಿ ಸರ್, 3 ಬೋರ್ವೆಲ್ ಇದೆ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವೀಡಿಯೋ ನೋಡಿ. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ನೋಡಿ ಸರ್, ತುಂಬ ಜಾಗ ಚೆನ್ನಾಗಿದೆ. ನೀವು ಬೆಂಗಳೂರು ಮೈಸೂರಲ್ಲಿ ಸೈಟ್ ತೊಗೊಳ್ಳೋ ಬದಲು ನೆಮ್ಮದಿಯಾಗಿ ಈ ಥರ ಒಂದು ಅಗ್ರಿಕಲ್ಚರ್ ಮೇಲೆ ಬಂಡವಾಳ ಹಾಕಿದ್ರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಯಾವುದೇ ಥರಕ್ಕೂ ಬೆನಿಫಿಟ್ ಇದೆ. ನೋಡಿ ಸರ್, ಒಳ್ಳೆ ರೆಡ್ ಸಾಯಿಲ್ ಬರುತ್ತೆ. 5 ಎಕರೆ 8 ಗುಂಟೆ. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರ್ ಡಿಸ್ಟೆನ್ಸು. ವಿಲೇಜ್ ಡಾಂಬರಿಂದ ಒಂದು 300 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. 40 ಫೀಟ್ ರೋಡ್ ಇದೆ ನೋಡಿ ಸರ್. ಇವೆಲ್ಲ ಇವಾಗ ರೀಸೆಂಟಾಗಿ ಹಾಕಿರೋದು, 1 ವರ್ಷ ಹತ್ರ ಆಗಿದೆ. ತೆಂಗು ಕೂರಿಸಿದ್ದು ನಾಟಿ ಸೂಸಿನೇ 1 ವರ್ಷ ಹತ್ರ ಆಗಿದೆ. ಅವರು ದೊಡ್ಡ ಗಿಡ ತಂದು ಹಾಕ್ಕೊಂಡಿದ್ದಾರೆ, ಯಾಕೆಂದರೆ ಬೇಗ ಸುಡ್ಡಾಗುತ್ತೆ ಅಂತ. ನೋಡಿ, ತುಂಬ ಚೆನ್ನಾಗಿದೆ. 5 ಎಕರೆ 8 ಗುಂಟೆ ಬರುತ್ತೆ. ಇದು ನಿಮಗೆ ನಂಜನಗೂಡಿಗೆ ಕರೆಕ್ಟಾಗಿ ಜಾಗದಿಂದ 12 ಕಿಲೋಮೀಟ್ರ್ ಬರುತ್ತೆ. ನಂಜನಗೂಡಿಗೆ 12 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಒಂದು 35 ಕಿಲೋಮೀಟ್ರು ಅಂತರದಲ್ಲಿದೆ. ಮೈಸೂರು ಅಂದರೆ ನಿಮಗೆ ಟೌನ್ ಲಿಮಿಟ್ ಒಳಗಡೆ ಆದರೆ 35 ಬರುತ್ತೆ. RMC ಹತ್ರಕ್ಕೆ ಆದರೆ ಕರೆಕ್ಟಾಗಿ ನಿಮಗೆ 30 ಕಿಲೋಮೀಟ್ರ್ ಬರುತ್ತೆ. 31-32 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ ಒಂದು 170 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಒಳ್ಳೆ ಸೆಕ್ಯೂರ್ ಜಾಗ ಸರ್, ಒಳ್ಳೆ ತುಂಬ ಚೆನ್ನಾಗಿದೆ. ನೋಡಿ, ನೀಟಾಗೆಲ್ಲ ಕೋಲರ್ ಕಲ್ಲು ಹಾಕಿ ನೀಟಾಗಿ ಎಂಟೈರ್ ಬೌಂಡ್ರಿ ಕೂಡ ಬಸ್ ಮಾಡಿ ಇದು ಮಾಡಿದ್ದಾರೆ. ನೋಡಿ ಸರ್, ಇದೊಂದಕ್ಕೆ ಮೋಟ್ರ್ ಬಿಟ್ಟಿಲ್ಲ. 2 ಬೋರ್ವೆಲ್ಲು ಆಲ್ರೆಡಿ ರನ್ನಿಂಗ್ ಇದೆ. ನಿಮ್ಗೆ ಫಸ್ಟ್ ತೋರಿಸಿದ ಬೋರ್ವೆಲ್ಲಲ್ಲಿ ಅವರು ಎಂಟೈರ್ ಬೌಂಡ್ರಿಗೂ ಕೂಡ 3-3.5 ಇಂಚ್ ಮೇಲೆ ನೀರಿದೆ. ಅದಕ್ಕೆ ಒಂದೇ ಬೋರಲ್ಲಿ ನೀಟಾಗಿ ಎಲ್ಲಕ್ಕೂ ಡ್ರಿಪ್ಗೆ ಬಿಡ್ತಾಯಿದ್ದಾರೆ. ಇನ್ನೊಂದು ಮನೆ ಹತ್ರ ಇದೆ, ಅದು ಮನೆ ಯೂಸ್ಗೋಸ್ಕರ ಮುಂದೆ ಪಾರ್ಕಿಂಗಿಗೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅದೊಂದು ಇಟ್ಕೊಂಡಿದ್ದಾರೆ. ಅದು ಮನೆ ಹತ್ರನೇ ಇದೆ. ಅದು ಮನೆ ಕೂಡ ಕೆಲಸ ನಡೀತೈತೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ನೀಟಾಗಿ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ನೋಡಿ, ಒಳ್ಳೆ ತುಂಬ ಚೆನ್ನಾಗಿರೋಂಥ ಒಳ್ಳೆ ಲೊಕೇಶನಲ್ಲಿದೆ. ನೀವು ಮೈಸೂರು ಮತ್ತು ಬ್ಯಾಂಗ್ಳೂರವ್ರಿಗೆ ನಿಯರ್ ಬೈ ಹತ್ರ ಆಗುತ್ತೆ. ಆ್ಯಕ್ಚುಲಿ ನಿಮ್ಮ ಮೈಸೂರು ಕಡೆ ನೋಡ್ತಿರೋರಿಗೆ ತುಂಬ ನಿಯರ್ ಬೈ ಹತ್ರದಲ್ಲೇ ಇದೆ. ಒಂದು 31-32 ಕಿಲೋಮೀಟ್ರ್ ಹತ್ರದಲ್ಲೇ ಇದೆ. ಬ್ಯಾಂಗ್ಳೂರವ್ರಿಗೂ ಕೂಡ ಅಷ್ಟೇ, 170 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ನೋಡಿ. ಆಮೇಲೆ 2 ಕಡೆ ಗೇಟು ಎಂಟ್ರೆನ್ಸ್ ಇದೆ ಸರ್. ನೋಡ್ಕೊಡಿ, ತೋರಿಸ್ಕೊಡ್ತೀನಿ ನಿಮಗೆ. 2 ಕಡೆ ಗೇಟು ಎಂಟ್ರೆನ್ಸ್ ಇದೆ. ನೀವು ಯಾವ ಕಡೆನಾದ್ರು ಬರ್ಬೋದು. 2 ಕಡೆಗೂ ಸೂಪರಾಗಿ ಗೇಟ್ ಮಾಡಿ ಮೇಲೆ ಹಾರ್ ಥರ ಮಾಡಿದ್ದಾರೆ ಗೇಟು. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಸ್ವಯರ್ಜಿತ ಆಸ್ತಿ, ಪಿತ್ರಾಜಿತ ಅಲ್ಲ, ಸ್ವಯರ್ಜಿತ. ಅವರು ಕೂಡ ಪರ್ಚೇಸ್ ಮಾಡಿರೋಂಥ ಜಾಗ. ಅವರು ಕೂಡ ಇವಾಗ ರೀಸೆಂಟಾಗಿ ತೊಗೊಂಡು ನೀಟಾಗೆಲ್ಲ ಡೆವಲಪ್ಮೆಂಟ್ ಮಾಡಿರೋದು ಅವರೇನೆ. ಇದೇನು ಖಾಲಿ ಜಾಗ ಇತ್ತು ಅದನ್ನು ತೊಗೊಂಡು ನೀಟಾಗಿ ಅವರೇ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ಅದ್ರ ತುಂಬ ಖರ್ಚು ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಖರ್ಚು ಮಾಡಿದ್ದಾರೆ. ಜಾಗನೂ ಕೂಡ ಆ ಥರನೇ ತುಂಬ ಚೆನ್ನಾಗಿದೆ. ಇದು ನಿಮಗೆ ಗುಂಡ್ಲುಪೇಟೆ ಮತ್ತು ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ, ಅಲ್ಲಿಗೆ ಜಸ್ಟು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಗೆ ಕರೆಕ್ಟಾಗಿ 6 ಕಿಲೋಮೀಟ್ರ್ ಬರುತ್ತೆ ಜಾಗಕ್ಕೆ. ನೀವು ನಂಜನಗೂಡು ಟೌನ್ ಲಿಮಿಟ್ ಒಳಗಡೆ ಬರ್ಬೋದು. ಅಲ್ಲಿ ಬೇಡ ಅಂದರೆ ಗುಂಡ್ಲುಪೇಟೆ ಮತ್ತು ಊಟಿ ನ್ಯಾಷನಲ್ ಹೈವೇ ಇದೆಯಲ್ಲ, ಅಲ್ಲಿಂದನೂ ಕೂಡ ಬರ್ಬೋದು. ಈ ಜಾಗಕ್ಕೆ 2 ಕಡೆಯಿಂದ ಬರ್ಬೋದು. ನೋಡಿ, ಒಳ್ಳೆ ಸೂಪರಾಗಿದೆ ಲೊಕೇಶನ್ ಮಾತ್ರ. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಇದೇನು ತೆಂಗು ಹಾಕಿದರೆ ಇದ್ರ ಮಧ್ಯೆ ಬೇಕಾದ್ರೆ ನೀವು ಅಡಿಕೆ ಮತ್ತು ಫ್ರೂಟ್ಸ್ ಗಿಡ ಏನು ಬೇಕಾದ್ರೂ ಮಾಡ್ಬೋದು ಸರ್. ಇದ್ರಾಗೆ ಬೇಡ ಅಂದ್ರೆ ಮಾಮೂಲಿ ಅಗ್ರಿಕಲ್ಚರ್ ಮಾಡ್ತೀನಿ ಕೂಡ ಅಂದ್ರೂ ಒಳಗಡೆ ಮಾಡ್ಬೋದು. ಆದರೆ ನೋಡಿ, ಡಿಸ್ಟೆನ್ಸಲ್ಲಿದೆ. ಹೆಚ್ಚು ಕಮ್ಮಿ 30 ಅಡಿ ಡಿಸ್ಟೆನ್ಸಲ್ಲಿ ಹಾಕಿದ್ದಾರೆ ತೆಂಗು. ಯಾಕೆಂದರೆ ಮಧ್ಯೆ ಏನಾದ್ರು ಫ್ರೂಟ್ಸ್ ಗಿಡಗಳು ಅದು ಇದು ಹಾಕೊಳ್ಳೋಕ್ಕೆ ಜಾಗನೂ ಕೂಡ ಬಿಟ್ಟಿದ್ದಾರೆ.
ನೋಡಿ ಎಲ್ಲದಕ್ಕೂ ಡ್ರಿಪ್ ಮಾಡಿ ನೀಟಾಗಿ ಗೇಟ್ಗಳು ಕೂಡ ಫಿಕ್ಸ್ ಮಾಡಿದ್ದಾರೆ ನೋಡಿ. ಒಳ್ಳೆ ಸೂಪರಾಗಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು 2% ಕಮಿಷನ್ ಇರುತ್ತೆ. ಆದರೆ ನೀವು ರಿಜಿಸ್ಟ್ರೇಟೆಡ್ ಟೈಮಲ್ಲಿ ನಮಗೆ 2% ಕಮಿಷನ್ನು ಕೊಡಬೇಕಾಗುತ್ತೆ ಸರ್. ಅದೊಂದು ಮನೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಅವರು ಕೇರಳ ಸ್ಟೈಲಲ್ಲಿ ಮನೆ ಮಾಡಿಸ್ತಿದ್ದಾರೆ. ಯಾಕೆಂದರೆ ಈಗ ಸೇಲ್ಗಿರೋದ್ರಿಂದ ಇವಾಗೂ ಕೂಡ ಕೆಲಸ ನಡೀತಾ ಇದೆ. ವ್ಯಾಪಾರ ಆಯಿತು ಅಂದರೆ ಅದೇನು ಕಂಟಿನ್ಯೂ ಆಗಿರುತ್ತೆ ಅದ್ರ ಮುಖಾಂತರ ಬಿಟ್ಕೊಡ್ತಾರೆ. ಇಲ್ಲ ನೀವೇ ತೊಗೊಂಡವರು ನೀವೇ ಮಾಡಿಸ್ಕೊತೀವಿ ಅಂದ್ರೆ ಓಕೆ, ಇಲ್ಲ ನೀವೇ ಕ್ಲಿಯರ್ ಮಾಡಿಕೊಡಿ ಸರ್ ಅಂದರೆ ಅದನ್ನು ಬೇಕಾದ್ರೆ ಅವರೇ ಕ್ಲಿಯರ್ ಮಾಡಿಸಿ ಕೊಡ್ತಾರೆ. ಒಳ್ಳೆ ಮಂಗಳೂರು ಸ್ಟೈಲಲ್ಲಿ ಮನೆ ಮಾಡ್ತಾಯಿದ್ದಾರೆ. ಮಂಗಳೂರು ಮತ್ತು ಕೇರಳ ಸ್ಟೈಲು ಮಾಡ್ತಾಯಿದ್ದಾರೆ ಮನೆ. ಸೂಪರಾಗಿದೆ ಮನೆಯೂ ಕೂಡ. ನಿಮಗೆ ಒಂದು 30-40ಗಿಂತಲೂ ಜಾಸ್ತಿ ಇದೆ ಸೈಟು. ಮ್ಯಾಕ್ಸಿಮಮ್ ಪ್ಲ್ಯಾನಿಂಗು ನಿಮಗೆ ಒಂದು 30-40 ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಒಳ್ಳೆ ರೆಡ್ ಸಾಯಿಲ್ ಸರ್, ತುಂಬ ಚೆನ್ನಾಗಿದೆ. 2-3 ವಿಲೇಜ್ಗೂ ಕನೆಕ್ಟಿವಿಟಿ ಇದೆ. ವಿಲೇಜ್ಗೆ 1-2 ವಿಲೇಜ್ಗೆ ನಿಯರ್ ಬೈ ಒಂದು 500 ಮೀಟ್ರ್ ಡಿಸ್ಟೆನ್ಸ್ ಇದು ನೋಡಿ. ಮನೆಯೂ ಕೂಡ ಒಳ್ಳೆ ಸೂಪರಾಗಿ ಮಾಡ್ತಾಯಿದ್ದಾರೆ ಕೇರಳ ಸ್ಟೈಲಲ್ಲಿ ನೋಡಿ. ಸರ್ ಇಲ್ಲಿ ತಂದು ಇಟ್ಕೊಂಡಿದ್ದಾರಲ್ಲ ಜಾಗ ಒಳ್ಳೆ ಸೂಪರಾಗಿದೆ ನೋಡಿ. ನೋಡಿ ಒಳ್ಳೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಒಳ್ಳೆ ಸೂಪರಾಗಿದೆ ಸರ್ ಜಾಗ ಮಾತ್ರ ನೋಡಿ. ನೋಡಿ ಕೆಲಸನೂ ಕೂಡ ನಾನು ಇವಾಗ ಬಂದಲ್ಲ, ಇವಾಗೂ ಕೂಡ ಕೆಲಸ ಮಾಡಿಸ್ತಿದ್ದಾರೆ. ಇಲ್ಲಿ ಪ್ಯಾರಾಪೀಟ್ ದುಡ್ಡು ಕಟ್ಟಿಸ್ತಿದ್ದಾರೆ ನೋಡಿ. ನೋಡಿ ಸರ್ ಅಲ್ಲೊಂದು CCTV ಕೂಡ ಹಾಕೊಂಡಿದ್ದಾನೆ ನೋಡಿ ಸರ್. ಈ ಥರ ಆರ್ಚ್ ಮಾಡಿದ್ದಾರೆ 2 ಕಡೆ ಎಂಟ್ರೆನ್ಸಲ್ಲೂ ಈ ಥರ ಗೇಟ್ ಮಾಡಿ ಆರ್ಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಟ್ಯಾಂಕ್ ಮಾಡೋದಕ್ಕೆ ನೋಡಿ. ಅಲ್ಲೂ ಒಂದು ಗೇಟ್ ಹಾಕ್ಕೊಂಡಿದ್ದಾರೆ ನೋಡಿ. ಅಲ್ಲೂ ಒಂದು ಗೇಟ್ ಇದೆ. ಒಳಗಡೆ ಓನ್ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. ಒಳ್ಳೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ. ನಿಯರ್ ಬೈ ನಿಮಗೆ ನಂಜನಗೂಡಿಗೆ ಒಂದು 12 ಕಿಲೋಮೀಟ್ರ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ಲಿದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ ನೋಡಿ. ಇದು ಸೂಪರಾಗಿ ಮಾಡಿಸಿದ್ದಾರೆ ಮಾತ್ರ ಒಳ್ಳೆ ಕೇರಳ ಸ್ಟೈಲಲ್ಲಿ. ಒಳಗಡೆ ಇವಾಗ ಫ್ರೂಟ್ಸ್ ಗಿಡಗಳು ಹಾಕ್ತಾಯಿದ್ದಾರೆ. ದಾಳಿಂಬೆ, ಸಪೋಟೊ, ಮ್ಯಾಂಗೋ ಎಲ್ಲ ಹಾಕ್ತಾಯಿದ್ದಾರೆ ಗಿಡಗಳು ಒಳಗಡೆ. ಗಿಡಗಳು ತೊಗೊಂಡೋಗಿ ಹಾಕ್ತಾಯಿದ್ದಾರೆ. ಮನೆಯೂ ಕೂಡ ಒಳ್ಳೆ ಸೂಪರಾಗಿ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೋರ್ವೆಲ್ ಇದೆ ನೋಡಿ. ಆ ಕಡೆನೂ ಒಂದು ಆರ್ಚ್ ಮಾಡೋರೆ ನೋಡಿ. ಈ ಕಡೆನೂ ಒಂದು ಆರ್ಚ್ ಮಾಡಿದ್ದಾರೆ. CCTV ಇದೆ ನೋಡಿ ಸರ್. ಇದು ಮನೆ ಏನೋ ಕೆಲಸ ನಡೀತಾ ಇದೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಬೇಕು ಅಂದರೆ ಅವರೇ ನಿಂತು ಎಲ್ಲ ಕ್ಲಿಯರ್ ಮಾಡಿಸಿ ಕೊಡ್ತಾರೆ ನೋಡಿ. ಹೊರಗಡೆ ಎಲ್ಲ ಇದೆಲ್ಲ ಕೇರಳದವರೇ ವರ್ಕ್ ಮಾಡಿರೋದು ಕೆಲಸ. ಅವ್ರ ಸ್ಟೈಲಲ್ಲೇ ಮನೆ ಮಾಡಿಸ್ತಾಯಿದ್ದಾರೆ ನೋಡಿ ಸರ್. ಇದೊಂದು ಬೆಡ್ರೂಮು ನೋಡಿ, ತುಂಬ ಚೆನ್ನಾಗಿದೆ ಬೆಡ್ರೂಮು. ಇದು ನೋಡಿ ಟಾಯ್ಲೆಟ್ ರೂಮು, ಇದೆಲ್ಲ ರೆಡಿ ಮಾಡಿಸ್ತಾಯಿದ್ದಾರೆ. ಅದೊಂದು ಆ ಕಡೆ ಒಂದು ಸ್ಟೋರೇಜ್ ರೂಮು. ಒಳ್ಳೆ ಸೂಪರಾಗಿ ಮಾಡಿದ್ದಾರೆ ಜಾಗ. ಒಂದು ಸ್ಟೋರೇಜ್ ರೂಮು ಮತ್ತು ಇದು ಮಾಡ್ಕೊಂಡಿದ್ದಾರೆ. ಇದು ಮಾಮೂಲಿ ಟಾಯ್ಲೆಟ್ ರೂಮ್ ಹೊರಗಡೆ. ಹೆಸರಲ್ಲೆಲ್ಲ ದಾಳಿಂಬೆ ಗಿಡ ಇವಾಗ ಹಾಕ್ತಾಯಿದ್ದಾರೆ ನೋಡಿ. ದಾಳಿಂಬೆ
ಸೀಬೆ ಗಿಡ ಎಲ್ಲ ಹಾಕೊಂಡಿದ್ದಾರೆ, ಇವಾಗ ಹಾಕ್ತಿರೋದು ಅವರು ತೊಗೊಂಡು ಡೆವಲಪ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ನೋಡಿ ಮ್ಯಾಂಗೋ ಗಿಂಗೋ ಎಲ್ಲ ಹಾಕಿದ್ದಾರೆ, ನೋಡಿ ಮ್ಯಾಂಗೋನು ಹಾಕ್ತಾರೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ನಿಮಗೆ ಇದೇ ಥರ ಡಿಸ್ಟೆನ್ಸಲ್ಲಿ ಒಳಗಡೆ ಬೇರೆ ಥರ ಗಿಡಗಳು ಹಾಕತ್ತೀನಿ ಅಂದರೆ ಹಾಕೋಬೋದು. ನೋಡಿ ಇವರು 5 ಎಕರೆ 8 ಗುಂಟೆ ಏನಿದೆ ಅದಕ್ಕೆ ಒಂದೇ ಬೋರಲ್ಲಿ ನೀರು ಮೇಂಟೈನ್ ಆಗ್ತಾಯಿದೆ. ಅಂದರೆ ಯಾವ ಥರ ಇದೆ ಅಂತ ತಿಳ್ಕೊಬೇಕು ನೀವು. ನೀರು ಪ್ಯಾಂಟು ಮ್ಯಾಕ್ಸಿಮಮ್ 3-3.5 ಇಂಚ್ ಮೇಲಿದೆ ನೀರು. ನೋಡಿ ಸರ್, ಅಲ್ಲೂ ಒಂದು ಎಂಟ್ರೆನ್ಸ್ ನಿಮಗೆ ತೋರಿಸ್ತಾನ ನೋಡಿ, ಇದು ಒಂದು ಎಂಟ್ರೆನ್ಸು. ಮೈಸೂರಿಗೆ ನಿಯರ್ ಬೈ ತುಂಬ ಹತ್ತಿರದಲ್ಲಿದೆ ನೋಡಿ ಸರ್. ತೊಗೊಳ್ಳೋರ್ಗಂತೂ ಒಳ್ಳೆ ಜಾಗ. ಇಂಥ ನಿಮಗೆ ಮೈಸೂರು ಮತ್ತು ನಂಜನಗೂಡು ನಿಯರಲ್ಲಿ ಈ ಥರ ರೆಡಿ ಇರೋಂಥ ಜಾಗ ಸಿಗೋದು ನಿಮಗೆ ಡೌಟು. ನೋಡಿ ಮನೆ ಮಾತ್ರ ಒಳ್ಳೆ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಮನೆ. ನೋಡಿ ಎಲ್ಲ ಎಂಟ್ರೆನ್ಸ್ ನೋಡಿದ್ರೆ ಅದೇ ಥರ ಈ ಕಡೆ ಇದು ದಾರಿ ಇದೆಯಲ್ಲ, ಈ ಕಡೆಯಿಂದನೂ ಅಲ್ಲಿ ಬಂದರೆ ಅದು ಎಂಟ್ರೆನ್ಸು. ಓಕೆ ಸರ್, ಥ್ಯಾಂಕ್ ಯು.